ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಮಲ್ಲು ಮೂಡಲ್ಗಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಅಂಚೆ ಇಲಾಖೆ ನೇಮಕಾತಿ 2026 ಬಗ್ಗೆ ತಿಳಿಸಿಕೊಡಲು ಹೊಂಟಿದ್ದೇನೆ. ಈ ಅಂಚೆ ಇಲಾಖೆ ನೇಮಕಾತಿಯಲ್ಲಿ ಬರುವ ಹುದ್ದೆಗಳ ಸಂಖ್ಯೆ ಎಷ್ಟು ಮತ್ತು GDS ನೇಮಕಾತಿಯಲ್ಲಿ ಡಾಕ್ ಸೇವಕ್, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ಏನು ಮತ್ತು ಯಾವ ಕೆಟಗರಿಗೆ ಎಷ್ಟು ಫೀಸ್ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡುತ್ತೇನೆ. ಬನ್ನಿ ಸ್ನೇಹಿತರೆ. ಮೊದಲಿಗೆ ನಾವೀಗ ಹುದ್ದೆಗಳ ಸಂಖ್ಯೆಯನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಒಟ್ಟು ಹುದ್ದೆಗಳ ಸಂಖ್ಯೆ 28,740. ಬಟ್ ಕರ್ನಾಟಕಕ್ಕೆ ಓನ್ಲಿ 1,042 ಪೋಸ್ಟ್ ಮಾತ್ರ ಇದ್ದಾವೆ. ಈಗ ಎರಡನೇದಾಗಿ ನಾವು GDS ನೇಮಕಾತಿಯಲ್ಲಿ ಡಾಕ್ ಸೇವಕ್, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ಏನಂತ ನೋಡೋಣ ಬನ್ನಿ ಸ್ನೇಹಿತರೆ. ಈ ಡಾಕ್ ಸೇವಕ್ ಅಂದರೆ ಈ ಪೋಸ್ಟ್ ಆಫೀಸ್ನಲ್ಲಿ ಪ್ಯಾಕೇಜಿಂಗ್ ಮಾಡ್ತಾರಲ್ಲ ಅವರಿಗೆ ಡಾಕ್ ಸೇವಕ್ ಅಂತ ಕರೀತಾರೆ. ಮತ್ತು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ಇದು ಕೇವಲ ಆಫೀಸ್ ವರ್ಕ್ ಮಾತ್ರ ಇರುತ್ತೆ ಸ್ನೇಹಿತರೆ ಇದು. ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ಈಗ ಒಂದಿಷ್ಟು ಏರಿಯಾ ಕೊಟ್ಟಿರ್ತಾರೆ, ಆ ಏರಿಯಾದಲ್ಲಿ ಪೋಸ್ಟನ್ನು ಹಂಚ್ತಾರಲ್ಲ ಅವರಿಗೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರೀತಾರೆ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ನಾವು ಥರ್ಡ್ ಒನ್ನು ಯಾವ ಕೆಟಗರಿಗೆ ಎಷ್ಟೆಷ್ಟು ಫೀಸ್ ಇದೆ ಎಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಫೀಸ್ ಸ್ಟ್ರಕ್ಚರು SC ST ಆ್ಯಂಡ್ ಆಲ್ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ₹1 ಇಲ್ಲ, ಅಂದರೆ ನಿಲ್ ಅಂತ ಕೊಟ್ಟಿದ್ದಾರೆ. ಮತ್ತು ಜನರಲ್ಲು 3A ಆಗಿರ್ಬೋದು, 3B ಆಗಿರ್ಬೋದು ಮತ್ತು EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಇವರಿಗೆ ₹100 ಐತೆ. ಅರ್ಥ ಆಯ್ತಾ ಸ್ನೇಹಿತರೆ? ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಈ ಪೋಸ್ಟ್ ಆಫೀಸ್ನ ಅಪ್ಲಿಕೇಶನನ್ನು ಮೊಬೈಲ್ನಲ್ಲಿ ಹಾಕುವುದು ಎಂಬುದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.